ಏನಮ್ಮ ಏನೋ ಹೇಳಕ್ ಬಂದಿದ್ಯಾ? ಅದೇನು ಅಂತ ಹೇಳು. ಹೇಳಿದ್ರೆ ಕೇಳೋಷ್ಟು ವ್ಯವಧಾನ ಇದೆಯೇನಪ್ಪ ನಿನಗೆ? ಯಾಕಮ್ಮ? ನೀನು ಯಾರ ಮೇಲೆ ಕೆಂಡ ಕಾಡ್ತಾ ಇದೀಯಾ? ಲಕ್ಷ್ಮಿ ಮೇಲ? ನಮ್ಮ ಮನೆ ಮಹಾಲಕ್ಷ್ಮಿ ಮೇಲ? ಪ್ರತಿದಿನ ಪ್ರತಿ ಕ್ಷಣ ಈ ಮನೆಗೋಸ್ಕರ ದುಡಿತಾ ಇರೋ ಆ ಮಹಾಲಕ್ಷ್ಮಿ ಮೇಲ? ಅವಳು ನಿನ್ನ ಪಾಲಿನ ದೇವತೆ ಕಣೋ, ದೇವತೆ. ಅಮ್ಮ, ನನಗೆ ಲಕ್ಷ್ಮಿ ಮೇಲೆ ಯಾವ ದ್ವೇಷನೂ ಇಲ್ಲ. ಈಚೆಗೆ ಅವಳು ನನ್ನ ಜೊತೆ ನಡ್ಕೋತಿರೋ ರೀತಿ ನನಗೊಂಚೂರು ಇಷ್ಟ ಆಗ್ತಿಲ್ಲ ಅಷ್ಟೇ. ಮಾಡಿದ ಅವಮಾನ ನೆನ್ಸ್ಕೊಂಡ್ರೆ ಮೈಯೆಲ್ಲ. ಮುಚ್ಚ ಬಾಯಿ ಸಾಕು. ಇದನ್ನ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ನೀನು ಇವತ್ತು ಸರ್ ಹೋಗ್ತೀಯಾ, ನಾಳೆ ಸರ್ ಹೋಗ್ತೀಯಾ ಅಂತ ನಾನು ಸುಮ್ಮನಿದ್ರೆ ನೀನು ಮಿತಿ ಮೀರಿ ಹೋಗ್ತಾ ಇದೀಯ. ಅವಳೇನೋ ನಿನಗೆ ಕೆಟ್ಟದ್ದು ಮಾಡಿದ್ದು, ನಿನಗೆ ಅವಮಾನ ಮಾಡಿ ಅವಳೇನು ಕಿರೀಟ ಹೊತ್ಕೊಂಡು ಮೆರಿಬೇಕಾ? ನೀನು ಹೀಗೆ ಅವಳನ್ನ ದೂರೋದು ಬಿಟ್ಟು ಯಾಕೆ ಹೀಗೆ ಮಾಡ್ತಾ ಇದೀಯಾ? ಏನಾಯ್ತು ಅಂತ ಒಂದು ಸಲನಾದ್ರೂ ಅವಳನ್ನ ಕೇಳಿದೀಯನೋ? ನೀನು ಏನೇ ಹೇಳಮ್ಮ, ಲಕ್ಷ್ಮಿ ಇತ್ತೀಚೆಗೆ ಅವಳ ಆಫೀಸು ಅವಳ ಆರ್ಡ್ರ್ ಅಂತ ಮನೇನ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾಳೆ. ನನಗದೊಂದು ಚೂರು ಇಷ್ಟ ಆಗ್ತಿಲ್ಲ. ಇದೊಂದನ್ನ ಚೆನ್ನಾಗಿ ಹೇಳ್ತಿದ್ದೀಯಪ್ಪ. ಅವಳು ಕಂಪನಿ ವಿಷಯ ಬಂದ್ರೆ ನಿನಗೆ ಸಹಿಸ್ಕೊಳಕ್ಕಾಗಲ್ಲ ಅಲ್ಲ? ನಾವು ಯಾವ ಸ್ಥಿತಿಲಿದ್ವಿ, ಹೇಗಿದ್ವಿ, ಈಗ ಹೇಗಾಗಿದ್ದೀವಿ ಅಂತ ಒಂದು ಸಲ ಯೋಚನೆ ಮಾಡೋ. ಅವಳು ಶುರು ಮಾಡಿದ ಈ ಕಂಪನಿಯಿಂದಲೇ ನಾವು ಒಂದು ತುತ್ತು ಅನ್ನ ಊಟ ಮಾಡೋ ಹಾಗಾಗಿದ್ದು, ಈ ಮನೆ ಒಂದು ಹಂತಕ್ಕೆ ಬಂದು ನಿಂತಿದ್ದು. ಮೊನ್ನೆ ಅವಳು ನನ್ನ ಮಾತ್ರೆ ತರದೇ ಇದ್ದಾಗ ಅವಳಿಗೆ ಮನೆ ಕಡೆ ನಿಗಾ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಇಷ್ಟು ವರ್ಷದಲ್ಲಿ ಅಮ್ಮ ಮಾತ್ರೆಗಳು ಇದೆಯಾ, ಹೊತ್ತೊತ್ತು ಸರಿಯಾಗಿ ತಗೋತಾ ಇದೆಯಾ ಅಂತ ಎಷ್ಟು ಸಲ ಕೇಳಿದೀಯಪ್ಪ? ಅವಳು ಅಪ್ಪಿ ತಪ್ಪಿ ನನ್ನ ವಿಷಯದಲ್ಲಿ ಯಾವತ್ತೂ ಮೈಗಳ್ತನ ಮಾಡಿದವಳಲ್ಲ. ಈ ಮನೆಗೋಸ್ಕರ ಕಷ್ಟಪಟ್ಟು ದುಡಿದು ಮನೆನ ಉದ್ಧಾರ ಮಾಡಿ ತಾನು ಹಂತ ಹಂತವಾಗಿ ಬೆಳೆದು ಮೇಲೆ ಬಂದಿರೋ ಆ ನಮ್ಮ ಮನೆ ಮಗುನ ಇಷ್ಟೊಂದು ನೋಯಿಸ್ತಾ ಇದೆಯಲ್ಲ, ನೀನು ಮಾಡ್ತಾ ಇರೋದು ಸರಿಯೇನೋ? ನನ್ನ ಕ್ಷಮಿಸ್ಬಿಡು ಲಕ್ಷ್ಮಿ, ನಾನು ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟೆ. ರೀ, ನೀವು ಹೀಗೆಲ್ಲ ಮಾಡಬಾರ್ದು. ಬನ್ನಿ ಕೂತ್ಕೊಳ್ಳಿ. ಲಕ್ಷ್ಮಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಮಾಡಿದ ತಪ್ಪಿಗೆ ನನಗೆ ಪ್ರಾಯಶ್ಚಿತ ಆಗ್ಲೇಬೇಕು. ರೀ, ಯಾಕೆ ಪ್ರಾಯಶ್ಚಿತದ ಮಾತೆಲ್ಲ ಆಡ್ತಿದ್ದೀರಾ? ನೀವೇನ್ ಬೇಕು ಅಂತ ಮಾಡಿಲ್ವಲ್ಲ. ಆ ವೀರ ಮತ್ತೆ ನಮ್ಮದ್ದೆ ಕಾಣದ ಕೈಯಾಗಿ ಬಂದು ಆಟ ಆಡಿದ್ಲು ಅಷ್ಟೇ. ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ? ಇಲ್ಲ ಲಕ್ಷ್ಮಿ, ಇಲ್ಲ, ನಾನು ಮನುಷ್ಯನೇ ಅಲ್ಲ. ಇನ್ನಂತವಳ ಇನ್ನೊಂದು ಮನಸ್ಸು ವಹಿಸ್ಬಿಟ್ಟೆ. ನನಗೆ ಶಿಕ್ಷೆ ಆಗ್ಲೇಬೇಕು, ನನಗೆ ಶಿಕ್ಷೆ ಆಗ್ಲೇಬೇಕು.
ನಾನು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಲಕ್ಷ್ಮಿ, ಕ್ಷಮೆನೇ ಇಲ್ಲ. ಹಾಗಾದ್ರೆ ನಾನು ನಿಮ್ಗೆ ಶಿಕ್ಷೆ ಕೊಡ್ಲಾ? ಲಕ್ಷ್ಮಿ, ಇನ್ನೇನೇ ಶಿಕ್ಷೆ ಕೊಟ್ಟರು ಅದನ್ನ ನಾನು ಅನುಭವಿಸಕ್ಕೆ ತಯಾರಾಗಿದ್ದೀನಿ. ಅದೇನು ಅಂತ ಹೇಳು. ನಿಮ್ಮ ತಪ್ಪಿಗೆ ಶಿಕ್ಷೆ ನೀವು ಮೊದಲು ದುಃಖ ಪಡೋದನ್ನ ನಿಲ್ಲಿಸ್ಬೇಕು. ಮತ್ತೆ ನಗ್ನಗ್ತಾ ಇರ್ಬೇಕು. ಲಕ್ಷ್ಮಿ, ಲಕ್ಷ್ಮಿ, ಇಂಥ ಒಳ್ಳೆ ಮನ್ಸಿರೋ ನಿನಗೆ ನಾನು ತುಂಬಾ ನೋವು ಕೊಟ್ಬಿಟ್ಟೆ. ನನ್ನ ಅವಿವೇಕದಿಂದ ಅಮ್ಮಂಗೂ ಏನೇನೋ ಮಾತಾಡ್ಬಿಟ್ಟೆ. ಇಲ್ಲ ಲಕ್ಷ್ಮಿ, ನಾನು ಮಾಡಿರೋ ತಪ್ಪಿಗೆ ನನ್ನ ಪ್ರಾಯಶ್ಚಿತ್ತ ಆಗಲೇಬೇಕು, ಆಗಲೇಬೇಕು. ಇಲ್ಲೇ ಹೋದ್ರೆ ನಂಗೆ ಸಮಾಧಾನ ಆಗಲ್ಲ, ಖಂಡಿತ ಸಮಾಧಾನ ಆಗಲ್ಲ. ನಿಮ್ಮಿಂದ ತಪ್ಪಾಗಿದೆ ಅಂತ ನಿಮಗೆ ಗೊತ್ತಾಗಿ ಪಶ್ಚಾತ್ತಾಪ ಪಡ್ತಿದ್ದೀರಲ್ಲ, ಇಂಥ ದೊಡ್ಡ ಶಿಕ್ಷೆ ಅಂತ ಯಾವುದಿದೆ ರೀ? ಆದ್ರೆ ನೀವು ಪಶ್ಚಾತ್ತಾಪ ಪಡಬೇಡಿ. ಇದು ಯಾವುದು ನೀವು ತಿಳಿದು ಮಾಡಿದ್ದಲ್ಲ, ತಿಳಿದೇ ಮಾಡಿದ್ದು. ನಿಮ್ಗೆ ನಿಮ್ ತಪ್ಪು ತಿಳಿದೇ ಇರೋ ಹಾಗೆ ನಿಮ್ಮಿಂದ ತಪ್ಪಾಗೋ ಹಾಗೆ ಮಾಡಿರೋದು ಆ ಮೀರಾ. ರೀ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ನಂಗೆ ಇದೆಲ್ಲ ಯಾಕೆ ಹೊಳಿಲಿಲ್ಲ, ಇದೆಲ್ಲ ಹೇಗಾಯ್ತು ಅಂತ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ. ನಮಗೂ ಯಾವುದು ಅರ್ಥ ಆಗ್ತಾ ಇರಲಿಲ್ಲ ರೀ. ಆದರೆ ನಿಮ್ಮಲ್ಲಿ ಯಾವಾಗ ಬದಲಾವಣೆ ಕಾಣೋಕೆ ಶುರು ಆಯಿತೋ ಆಗ ಯಾವುದು ಸರಿ ಇಲ್ಲ ಅಂತ ಅನ್ಸೋಕೆ ಶುರು ಆಯಿತು. ಆಗ ನಾನು ಎಲ್ಲದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿದೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಹಿಂಬಾಲಿಸಿದೆ. ಕ್ಷಮಿಸಿ, ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟು ನಿಮ್ಮನ್ನು ಹಿಂಬಾಲಿಸಲಿಲ್ಲ. ಎಲ್ಲಿ ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ವೋ ಅನ್ನೋ ಆತಂಕದಲ್ಲಿ ನಿಮ್ಮನ್ನು ಹಿಂಬಾಲಿಸಿದೆ. ಎರೆಹುಳುಕ್ಕೋಸ್ಕರ ಬಂದು ಸಿಕ್ಕಾಕೊಳ್ಳೋ ಮೀನಿನ ಥರ ಬಂದು ಸಿಕ್ಕಾಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ಏನಂದೆ?